ಆಹಾರ ಅರಸಿ ನಾಡಿನತ್ತ ಮುಖ ಮಾಡಿದ ವಾನರರು, ಹೆಚ್ಚಾದ ಮಂಗಗಳ ಹಾವಳಿ, ಬೇಸತ್ತ ಸಾರ್ವಜನಿಕರು. ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಪ್ರಕರಣ, ಡಿಸಿಎಂ ಡಿಕೆಶಿ ವಿರುದ್ಧ ಆಕ್ರೋಶ, ಜೆಡಿಎಸ್ನಿಂದ ಪ್ರತಿಭಟನೆ. ಕೆಟ್ಟು ನಿಂತಿರುವ ಯಂತ್ರೋಪಕರಣಗಳು, ಕಲುಷಿತ ನೀರು ಸರಬರಾಜು, ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರ ಆಕ್ರೋಶ. ಕುಡಿಯುವ ನೀರು ಪೂರೈಕೆ, ಪ್ರಾಕೃತಿಕ ವಿಪತ್ತು ಮಾಹಿತಿ, 24 ಗಂಟೆಗಳ ಸಹಾಯವಾಣಿ ಪ್ರಾರಂಭ. ತಹಸೀಲ್ದಾರ್ ಬಿಎನ್ ಸ್ವಾಮಿ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಭವ್ಯ. ಕಾಡಿನಲ್ಲಿರಬೇಕಾದ ಮಂಗಗಳು ಬರಗಾಲದಿಂದ ಆಹಾರವನ್ನು ಅರಸಿ ನಾಡಿಗೆ ನುಗ್ಗಿದ್ದು, ಕಂಡವರ ಸಾರ್ವಜನಿಕರ ಬ್ಯಾಗಿಗೆ ಕೈ ಹಾಕಿ ತಿಂಡಿ ತಿನಿಸುಗಳನ್ನು ಕಸಿದು ತಿನ್ನುತ್ತಿರುವ ಮಂಗಗಳ ಹಾವಳಿಯಿಂದ ಸಾರ್ವಜನಿಕರು ಬೇಸತ್ತು ಹೋಗಿದ್ದಾರೆ. ಈ ಕುರಿತು ಒಂದು ವರದಿ. ಈ ಬಾರಿಯ ಬೇಸಿಗೆಯ ದಗಿಯ ಜೊತೆ ನೀರಿನ ಅಭಾವ ಎಲ್ಲರನ್ನ ಇನ್ನಿಲ್ಲದಂತೆ ಕಾಡುತ್ತಿದೆ. ಮನುಷ್ಯರು ಮಾತ್ರವಲ್ಲದೆ ಪ್ರಾಣಿಗಳು ಸಹ ಬಿಸಿಲಿನ ತಾಪಕ್ಕೆ ಬಳಲಿ ಬೆಂಡಾಗುತ್ತಿದ್ದು, ಕಾಡಿನಲ್ಲಿ ಇರಬೇಕಾದ ಮಂಗಗಳು ಊಟ ನೀರನ್ನ ಹರಿಸಿ ಅಲ್ಲಿ ಇಲ್ಲಿ ಅಲಿದು ಹೈರಾಣಾಗುತ್ತಿವೆ. ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಈ ಬಾರಿ ಬಿಸಿಲಿಗೆ ಎನ್ನಿಲ್ಲದಂತೆ ಕಂಗೆಟ್ಟಿದ್ದು, ನಗರದ ಅನೇಕ ಕಡೆಗಳಲ್ಲಿ ನೀರಿಗೆ ಹಾಹಾಕಾರದ ಸ್ಥಿತಿ ಇದೆ. ಹೀಗಿರುವಾಗ ಮಂಗಗಳ ಕಥೆಯಂತೂ ಹೇಳುವುದೇ ಬೇಡ. ಊಟ ನೀರಿಗಾಗಿ ಅವುಗಳು ನಗರದತ್ತ ಮನೆಗಳತ್ತ ಜನಸಂದಣಿಯ ಕಡೆ ಮುಖ ಮಾಡಿವೆ. ಚಿಕ್ಕಬಳ್ಳಾಪುರ ನಗರದ ಸರ್ಕಾರಿ ಬಸ್ ನಿಲ್ದಾಣ, ಸಾರ್ವಜನಿಕರು ಓಡಾಡುವ ಪ್ರದೇಶಗಳಲ್ಲಿ ಕೋತಿಗಳು ನುಗ್ಗಿದ್ದು, ಸಾರ್ವಜನಿಕರ ಕೈಯಲ್ಲಿ ಇರುವ ತಿಂಡಿ ತಿನಿಸುಗಳನ್ನು ಕಿತ್ತು ತಿನ್ನುತ್ತಿದ್ದು, ಇದರಿಂದ ಸಾರ್ವಜನಿಕರು ಮಂಗಗಳ ಕಾಟದಿಂದ ಬೇಸತ್ತು ಹೋಗಿದ್ದಾರೆ. ಕಾಡಿನಿಂದ ನಾಡಿಗೆ ಬಂದಿರತಕ್ಕಂಥ ನಮ್ಮ ಮಂಗಗಳ ಬಗ್ಗೆ ಏನು ಈ ಕೋತಿ ಅಂತ ಹೇಳ್ಬಿಟ್ಟು ನಾವು ಏನು ಕರಿತೀವಿ ಆಡುಭಾಷೆಯಲ್ಲಿ, ಈ ದಿನ ಕಾಡಿನಲ್ಲಿ ಈ ಸಮ್ಮರ್ ಬಂದಿದ ತಕ್ಷಣವೇ ಕಾಡಿನಲ್ಲಿ ಅವಿಗೆ ಆಹಾರ ಕೊರತೆಯಾಗಿ ಎಲ್ಲ ನಾಡಿಗೆ ಬರೋ ರೀತಿಯಲ್ಲಿ ನಮ್ಮ ಟೌನಿಗೆ ಬಂದು ನಗರ ಪ್ರದೇಶದಲ್ಲಿ ಎಲ್ಲ ಮನೆಗಳ ಕಡೆ ಮತ್ತು ಯಥೇಚ್ಛವಾಗಿ ಕಾಲೇಜು ಮಕ್ಕಳು, ಹುಡುಗರು, ಹುಡುಗಿಯರು ಓಡಾಡ್ತಾ ಇರ್ತಕ್ಕಂಥ ಬಸ್ ಸ್ಟ್ಯಾಂಡಲ್ಲಾಗಿರ್ಬೋದು, ರಸ್ತೆಗಳಲ್ಲಾಗಿರ್ಬೋದು, ಅಂಗಡಿಗಳಲ್ಲಾಗಿರ್ಬೋದು, ದಿನಚರಿ ಅಂಗಡಿಗಳಿದೆ ಏನು ನಮ್ಮ ಫುಟ್ಪಾತಲ್ಲಿ, ಆ ಅಂಗಡಿಗಳ ಮೇಲೆ ಎಲ್ಲ ಅವು ಬಂದು ಅವ್ರಿಗೆ ಆಹಾರ ಸಿಗದೆ ಪಾಪ ಇಷ್ಟೆಲ್ಲ ಬಂದು ಹಾನಿ ಉಂಟು ಮಾಡ್ತಾಯಿದೆ. ಹಾಗಾಗಿ ನಮ್ಮ ಏನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಾಗಿರ್ಬೋದು, ವನ್ಯಜೀವಿ ಡಿಪಾರ್ಟ್ಮೆಂಟ್ ಅವರಾಗಿರ್ಬೋದು, ಪರ್ಯಾಯವಾಗಿ ಈ ಕೋತಿಗಳಿಗೆ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇವತ್ತು. ಯಾಕೆ ಅಂತ ಹೇಳಿದ್ರೆ, ಸ್ಕೂಲ್ ಮಕ್ಕಳು ಪಾಪ ಏನಾದರೂ ತಿಂದ್ಕೊಂಡು ಏನಾದರೂ ತಿಂಡಿ ಎತ್ಕೊಂಡು ಹೋಗ್ತಾಯಿದ್ರೆ ಅವ್ರ ಮೇಲೆ ಅಟ್ಯಾಕ್ ಮಾಡಿಬಿಟ್ಟು ಅವ್ರನ್ನ ಅದು ಕೊಡಲಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಪಡಿಸ್ತಾ ಅಂತಕ್ಕಂಥ ಒಂದು ಸಂದರ್ಭನೂ ನಾವು ಕಾಣ್ತಾ ಇದ್ದೀವಿ. ಈಗ ಭಾಳಷ್ಟು ಕಡೆ ಆ ಕೋತಿಗಳೆಲ್ಲ ಅಟ್ಯಾಕ್ ಮಾಡಿ ಆಸ್ಪತ್ರೆಗಳಿಗೆ ಹೋಗಿರ್ತಕ್ಕಂಥ ಮಕ್ಕಳನ್ನು ನಾವು ಹೋಗ್ತಾ ಇದ್ದೀವಿ. ಹಾಗಾಗಿ ಇಲ್ಲಿರ್ತಕ್ಕಂಥ ನಗರಸಭೆಯವರಾಗಿರ್ಬೋದು, ವನ್ಯಜೀವಿ ಡಿಪಾರ್ಟ್ಮೆಂಟ್ ಅವರಾಗಿರ್ಬೋದು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಾಗಿರ್ಬೋದು, ಜಿಲ್ಲಾಡಳಿತ ಆಗಿರ್ಬೋದು, ಇದ್ರ ಬಗ್ಗೆ ಸೂಕ್ತವಾದಂಥ ಒಂದು ಕ್ರಮ ತಗೋಬೇಕು. ಅವಿಗೆ ಆಹಾರ ಎಲ್ಲಿ ಯಾವ ಥರ ಆಹಾರ ಸಿಗುತ್ತೆ ಅದು ಅಂತೇಳ್ಬಿಟ್ಟು ಅವ್ರಿಗೆ ಗೊತ್ತಿರುತ್ತೆ. ಅದು ಕಾಡಿನಲ್ಲಿದ್ರೇ ಚೆಂದ. ನಾಡಿಗೆ ಬಂದರೆ ಏನಾಗುತ್ತೆ ಅಂದರೆ ಭಯಭೀತರಾಗ್ತಾರೆ ಜನ. ಅವನ್ನ ಹೊಡೆಯೋದಕ್ಕೂ ಆಗಲ್ಲ, ಅದನ್ನು ಕಚ್ಚೋದಕ್ಕಾಗಲ್ಲ, ಅದನ್ನು ವಿರೋಧ ಮಾಡೋಕ್ಕೂ ಆಗಲ್ಲ. ಅವು ಏನು ಮಾಡಿದರೆ ಅದನ್ನೆಲ್ಲ ನಾವು ಮಾಡಿಸ್ಕೊಳ್ಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ದಯವಿಟ್ಟು ನಗರ ಪ್ರದೇಶದಲ್ಲಿರ್ತಕ್ಕಂಥ ನಮ್ಮ ನಗರಸಭೆ ಇಲಾಖೆಯವರು ಇದರ ಬಗ್ಗೆ ಗಂಭೀರವಾಗಿ ಚಿಂತನೆ ಮಾಡಿ ಮಕ್ಕಳಿಗೆ ಯಥೇಚ್ಛವಾಗಿ, ದೊಡ್ಡವರಾದರೆ ಏನಾದರೂ ಅಕಸ್ಮಾತ್ ಅವನ್ನ ವಿರೋಧ ಮಾಡಿದ್ರೆ ಓಡೋಗುತ್ತೆ. ಚಿಕ್ಕ ಮಕ್ಕಳು ಏನಾದರೂ ತಿಂಡಿ ತಗೊಳ್ಳೋ ರೀತಿಯಲ್ಲಿ ತಿಂಡಿ ತಗೊಂಡು ಹೊರಟೋದ್ರೆ ಪರವಾಗಿಲ್ಲ, ಅವ್ರ ಮೇಲೆ ಅಟ್ಯಾಕ್ ಮಾಡೋವಂಥ ರೀತಿ ಸಂದರ್ಭ ಬಂದಿರತಕ್ಕಂಥ ವಿಚಾರವನ್ನು ನಾವು ಗಮನ ಹರಿಸಬೇಕು. ಜಿಲ್ಲಾಡಳಿತ ಆಗಿರ್ಬೋದು, ನಗರಾಡಳಿತ ಆಗಿರ್ಬೋದು, ಇದ್ರ ಬಗ್ಗೆ ಯೋಚನೆ ಮಾಡಿ ಅವಕ್ಕೆ ವನ್ಯಜೀವಿಗಳ ಇರ್ತಕ್ಕಂಥ ವನಗಳಲ್ಲಿ ಏನಾದರೂ ಅವು ನೀರಿನ ವ್ಯವಸ್ಥೆ ಆಗಿರ್ಬೋದು, ಫುಡ್ಡಿನ ವ್ಯವಸ್ಥೆ ಆಗಿರ್ಬೋದು, ಅವಕ್ಕೆ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ಎಲ್ಲರಲ್ಲೂ
ಇನ್ನು ಬೇಸಿಗೆ ಪ್ರಾರಂಭವಾದಾಗಿನಿಂದಲೂ ಮಂಗಗಳು ಊಟವನ್ನ ಹರಿಸಿ ಕಾಡು ಬಿಟ್ಟು ಚಿಕ್ಕಬಳ್ಳಾಪುರ ನಗರದಲ್ಲಿ ವಾಸವಾಗಿದ್ದು, ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಮತ್ತು ನಗರದ ಇನ್ನಿತರ ಜಾಗಗಳಲ್ಲಿ ಸಾರ್ವಜನಿಕರು ತಿಂಡಿ ತಿನಿಸುಗಳನ್ನ ಕೈಯಲ್ಲಿ ಹಿಡಿದು ಹೋಗಬೇಕಾದ್ರೆ ದಿಢೀರ್ ದಾಳಿ ನಡೆಸಿ ಕೈಯಲ್ಲಿ ಇರುವ ತಿಂಡಿ ತಿನಿಸುಗಳನ್ನ ಕಸಿದುಕೊಂಡು ತೊಂದರೆ ಕೊಡುತ್ತಿವೆ. ಇದರಿಂದ ಸಾರ್ವಜನಿಕ ಪ್ರದೇಶಗಳಲ್ಲಿ ಓಡಾಡಲು ಭಯ ಪಡುವ ಪರಿಸ್ಥಿತಿ ಎದುರಾಗಿದೆ. ನಾಗೇಂದ್ರ ಬಾಬು ಅಂತೇಳಿ ಸೀನಿಯರ್ ಸಿಟಿಸನ್. ಸಮಾಜದಲ್ಲಿ ಮನುಷ್ಯರಿಗೆ ಬದುಕೋದಕ್ಕೆ ಎಷ್ಟು ಹಕ್ಕಿದೆಯೋ, ಸಮಾಜದಲ್ಲಿ ಮನುಷ್ಯರಿಗೆ ಬದುಕೋಕ್ಕೆ ಎಷ್ಟು ಹಕ್ಕಿದೆಯೋ, ಪ್ರಾಣಿಗಳಿಗೂ ಕೂಡ ಈ ಸಮಾಜದಲ್ಲಿ ಬದುಕೋಕ್ಕೆ ಅಷ್ಟೇ ಹಕ್ಕಿದೆ. ಕಾರಣ, ಈ ಪೃಥ್ವಿಯಲ್ಲಿ ಮಾನವರೊಂದಿಗೆ ಸಹಬಾಳ್ವೆ ಮಾಡಿಕೊಂಡು ಇರೋ ಪ್ರಾಣಿಗಳು ಕೆಲವಾದರೆ, ಕೆಲವು ಪ್ರಾಣಿಗಳು ಅದರದೇ ಆದಂತಹ ಒಂದು ಗುಣ ವಿಶೇಷಗಳಿಂದ ಮಾನವರಿಗೆ ಕಂಟಕವಾಗಿರೋ ಪ್ರಾಣಿಗಳು ಕೂಡ ಇರತ್ವೆ. ಅಂಥದ್ರಲ್ಲಿ ಈ ಕೋತಿನೂ ಒಂದು ಪ್ರಾಣಿ. ಇದು ಯಾರಿಗೂ ತೊಂದರೆ ಕೊಡೋಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ತೊಂದರೆ ಕೊಡುತ್ತೆ. ಅದಕ್ಕೆ ಆಹಾರ ಹೊಟ್ಟೆ ಪಡಬೇಕು ಅಂದರೆ ತೊಂದರೆ ಕೊಡುತ್ತೆ. ಈ ಬೇಸಿಗೆ ಬಿಸಿಲು ಇವಾಗ 34 ಡಿಗ್ರಿ ಸೆಂಟಿಗ್ರೇಡ್ ಆಗಿದೆ. ಆ ಬಿಸಿಲಿನ ತಾಪದಿಂದ ಅದು ಬಾಯಾರಿಕೆಗಾಗಿರ್ಬೋದು, ಹಸಿವಿಗಾಗಿರ್ಬೋದು, ಅದು ಮನುಷ್ಯರ ವಾಸ ಮಾಡೋ ಕಡೆ ಬಂದು ಮನುಷ್ಯರ ಮೇಲೆ ಅಟ್ಯಾಕ್ ಮಾಡಿ ತನ್ನ ಆಹಾರ ತಾನು ಪಡೆದುಕೊಳ್ಳುತ್ತೆ. ಇದಕ್ಕೆ ಕಾರಣ ಏನು ಅಂದರೆ ಮನುಷ್ಯನ ಸ್ವಾರ್ಥನೇ ಇದಕ್ಕೆ ಕಾರಣ. ಮನುಷ್ಯ ತನ್ನ ಸ್ವಾರ್ಥಕ್ಕೋಸ್ಕರ ಅರಣ್ಯಗಳನ್ನೆಲ್ಲ ನಾಶ ಮಾಡ್ತಾ ಇದ್ದಾನೆ. ಪ್ರಾಣಿಗಳು ವಾಸ ಮಾಡೋ ಅಂಥ ಅರಣ್ಯ ನಾಶ ಮಾಡಿ ಅದರ ಹಕ್ಕುಗಳನ್ನು ಮನುಷ್ಯ ಕಸಿದುಕೊಂಡಿರೋದ್ರಿಂದ ತನ್ನ ಜೀವನದ ಅಸ್ತಿತ್ವಕ್ಕೋಸ್ಕರ ಪ್ರಾಣಿಗಳು, ಕೋತಿ ಅಂತ ಪ್ರಾಣಿಗಳು ಇಲ್ಲಿಗೆ ನಾಡಿಗೆ ಬರ್ತಾ ಇದೆ. ಆನೆಗಳು ಬರ್ತಾ ಇದೆ. ವಿಶೇಷವಾಗಿ ಹೇಳಬೇಕು ಅಂದರೆ ಕರಡಿಗಳು ಬರ್ತಾ ಇವೆ. ಮನುಷ್ಯನ ಸ್ವಾರ್ಥದಿಂದಾನೇ ಇವೆಲ್ಲ ಕಾರಣ. ಈ ಕಾರಣದಿಂದ ಅಟ್ಲೀಸ್ಟ್ ಬೇಸಿಗೆಗಾಲದಲ್ಲಿ ನಗರಸಭೆ ಆಡಳಿತ ಮತ್ತು ಇತರರು ಏನು ಮಾಡಬೇಕು ಅಂದರೆ ಅದಕ್ಕೆ ಪಾಪ ಒಂದು ಸಲ ಕುಡಿಯೋಕ್ಕೆ ನೀರಿನ ತೊಟ್ಟಿಗಳು ಅಲ್ಲಲ್ಲಿ ಅಷ್ಟು ಮಾತ್ರ ಮಾಡಿದ್ರೆ, ಏನೋ ಒಂದು ಬಿಸಾಕೋ ಬಾಳೆಹಣ್ಣಾಗಿರ್ಬೋದು, ಇನ್ನೊಂದಾಗಿರ್ಬೋದು, ಮತ್ತೊಂದಾಗಿರ್ಬೋದು ಕೊಟ್ಟರೆ ಅದಕ್ಕೂ ಜೀವ ಉಳಿಸ್ಕೊಳ್ಳೋಕ್ಕಾಗತ್ತೆ. ಮನುಷ್ಯ ತಾನು ಮಾಡಿರೋ ತಪ್ಪಿಗೆ ಸ್ವಲ್ಪ ಪ್ರಾಯಶ್ಚಿತ್ತ ಪಟ್ಟಾಗೋ ಆಗತ್ತೆ ಅಂತ ಅಂದ್ಬಿಟ್ಟು ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಒಟ್ಟಾರೆ ಕಾಡಲ್ಲಿ ಊಟ ನೀರು ಸಿಗದೆ ನಾಡಿಗೆ ನುಗ್ಗಿರುವ ಕಾಡಿನ ಮಂಗಗಳು ಸಿಕ್ಕವರ ಬಳಿ ತಿಂಡಿ ತಿನಿಸುಗಳು ಕಸಿದು ತಿನ್ನುತ್ತಿವೆ. ಆದರೆ ಮಂಗಗಳಿಂದ ಸಾರ್ವಜನಿಕರಿಗೆ ಏನಾದರೂ ಅನಾಹುತ ಆಗುವ ಮುನ್ನ ನಗರಾಡಳಿತ ಈ ಬಗ್ಗೆ ಗಮನ ಹರಿಸಿ ಮಂಗಗಳ ನಿರ್ಮೂಲನೆಗೆ ಕ್ರಮ ತೆಗೆದುಕೊಳ್ಳಬೇಕೆಂದು ಸಾರ್ವಜನಿಕರ ಆಗ್ರಹವಾಗಿದೆ. ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಪ್ರಜ್ವಲ್ ರೇವಣ್ಣ ಕುರಿತ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೆನ್ ಡ್ರೈವ್ ಹಂಚಿಕೆ ವಿಚಾರದಲ್ಲಿ ಡಿಕೆ ಶಿವಕುಮಾರ್ ವಿರುದ್ಧ ಜೆಡಿಎಸ್ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟನೆ ನಡೆಸಿದ್ದಾರೆ. ದೇವನಹಳ್ಳಿ ಪಟ್ಟಣದ ಹೊಸ ಬಸ್ ನಿಲ್ದಾಣದಲ್ಲಿ ಜೆಡಿಎಸ್ ಪಕ್ಷದ ವತಿಯಿಂದ ಡಿಕೆ ಶಿವಕುಮಾರ್ ವಿರುದ್ಧ ಪ್ರತಿಭಟನೆ ನಡೆಸಲಾಯಿತು. ರಾಜ್ಯ ಸರ್ಕಾರ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಬ್ರೋಕರ್ ಶಿವರಾಮೇಗೌಡ ವಿರುದ್ಧ ಧಿಕ್ಕಾರ ಕೂಗಿದ್ದಾರೆ. ತಪ್ಪು ಮಾಡಿದ್ರೆ ಪ್ರಜ್ವಲ್ ರೇವಣ್ಣ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮವಾಗಲಿ. ಜೆಡಿಎಸ್ ಪಕ್ಷದಲ್ಲಿಯೇ ಇದ್ದು ದ್ರೋಹ ಬಗೆದ ಬ್ರೋಕರ್ ಶಿವರಾಮೇಗೌಡರಿಗೆ ಹಾಗೂ ರೂವಾರಿ ಡಿಕೆಶಿಯ ಕುತಂತ್ರದಿಂದ ಜೆಡಿಎಸ್ ಪಕ್ಷದಲ್ಲಿ ಯಾವುದೇ ತೊಂದರೆ ಇಲ್ಲ. ಅಪ್ಪಾಜಿ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರ ರಾಜಕೀಯ ಜೀವನದಲ್ಲಿ ಒಂದು ಕಪ್ಪು ಚುಕ್ಕೆ ಇಲ್ಲದಂತೆ ಆಡಳಿತ ನಡೆಸಿದ್ದಾರೆ. ಸದಾ ಅವರ ಬೆಂಬಲವಾಗಿ ನಾವಿದ್ದೇವೆ ಎಂದರು. ಕಾಂಗ್ರೆಸ್ ಪಕ್ಷದಲ್ಲಿ ಶಾಸಕರಾಗಲಿಕ್ಕೆ ಹೊರಟು ಮೆಂಗನಾಚು ಒಂದು ಇದು ಮಾಡ್ದ.
ಚುನಾವಣೆ ಗೆಲ್ಲೋ ಉದ್ದೇಶ ಇಟ್ಕೊಂಡು ಅರೇಬೆತ್ತಲ್ಲಿ ಒಂದು ಕಾರ್ಯಕ್ರಮ ಮಾಡಿದ ಕ್ಷೇತ್ರದಲ್ಲಿ ಅಲ್ಲಿನ ಜನ ಉಗಿದು ಓಡಿಸಿದ್ರು. ಅವಾಗ ಅದೇ ಚಲುವರಾಯ ಸ್ವಾಮಿ ನಮ್ಮ ಪಕ್ಷದಲ್ಲಿದ್ರು, ಅವ್ರ ಪಕ್ಷದ ಗೆದ್ರು. ಇದಾದ್ಮೇಲೆ ಬಿಜೆಪಿಗೆ ಹೋಗಿ ಅಲ್ಲೇ ಆಟ ಆಡ್ದ. ಕೊನೆಗೆ ದೇವೇಗೌಡರ ಕಾಲಿಡ್ಕೊಂಡು ಮಂಡ್ಯ ಕ್ಷೇತ್ರದಲ್ಲಿ MP ಆದ. ಆ MP ಆಗಿ ಅಲ್ಲೂ ಏನು ಕೆಲಸ ಮಾಡಿದೆ. ಅಲ್ಲಿ ದೇವೇಗೌಡರಿಗೆ ಕುಮಾರಸ್ವಾಮಿಗೆ ಮೋಸ ಮಾಡ್ಕೊಂಡು ಬಂದು ಈಗ DK ಶಿವಕುಮಾರ್ ಜೊತೆ ಸೇರ್ಕೊಂಡು DK ಶಿವಕುಮಾರ್ ಆಶೀರ್ವಾದ ಪಡೆದು ಯಾವ್ದಾದ್ರು ಬೋರ್ಡ್ ಚೇರ್ಮನ್ ಆಗೋದು ಏನಾದರೂ ಒಂದು ಮಾಡ್ಕೊಬೋದು ಅಂತ ನಾಟಕ ಆಡ್ಕೊಂಡು ಅವ್ರಿಗೆ ಪಿನ್ ಡ್ರೈವ್ ಅನ್ನ ತಂದುಕೊಟ್ಟಿರೋ ಕೇಳಿನೇ ಈ ಶಿವರಾಮೇಗೌಡ. ಈ ಶಿವರಾಮೇಗೌಡ ಕೊಟ್ಟಿರೋದನ್ನ DK ಶಿವಕುಮಾರ್ ಅವರು 6ನೇ ಭಾಗ್ಯವಾಗಿ ಅಶ್ಲೀಲ ಭಾಗ್ಯದ ಒಂದು ವಿಡಿಯೋ ಪಿನ್ ಡ್ರೈವ್ ಭಾಗ್ಯನ ಕೊಟ್ಟಿದ್ದಾರೆ. ಈ ಅಶ್ಲೀಲ ಭಾಗ್ಯದ ಪಿನ್ ಡ್ರೈವ್ನ ರಾಜ್ಯದ ಜನತೆ ಮಹಿಳೆಯೆಲ್ಲ ಕ್ಯಾಕ ಸುಗಿತಾ ಇದ್ದಾರೆ. ಅವ್ರು ಮಾಡಿರ್ತಕ್ಕಂಥ ಅಶ್ಲೀಲ ವಿಡಿಯೋಗಳನ್ನ ನೋಡಿದ್ರೆ ಎಲ್ಲ ಹೆಂಗಸರು ಇವತ್ತೆಲ್ಲ ನಾಳೆ ಎಲ್ಲ ಹೆಂಗಸರು ಬೀದಿಗೆ ಬಂದು ಈ ಶಿವರಾಮೇಗೌಡನ ಮಕ್ಕಕ್ಕೆ ಉಗಿಯುವಂತ ಕಾರ್ಯಕ್ರಮ ನಮ್ಮ ರಾಜ್ಯದಲ್ಲಿ ಎಲ್ಲ ಆಗುತ್ತೆ. ನಮ್ಮ ದೇವನಹಳ್ಳಿರ್ತಕ್ಕಂಥ ದೇವನಹಳ್ಳಿ ಕ್ಷೇತ್ರದ JDS ಕಾರ್ಯಕರ್ತರು, JDS ಮತ್ತು ಹೆಚ್ಚಿನದಾಗಿ ಮಹಿಳೆಯರು ಎಲ್ಲ ನಮ್ಮ ಕುಮಾರಸ್ವಾಮಿ ಮತ್ತು ದೇವೇಗೌಡರು ಬೆಂಬಲಿಕ್ಕಿದ್ದಾರೆ. ಯಾವುದೇ ಆತಂಕ ಪಡುವಂತದ್ದಿಲ್ಲ. ಈ ಹಿಂದೆ ಯಾವಾಗ ನಮ್ಮ ಮಂಜುನಾಥ್ ಡಾಕ್ಟ್ರು ಆ ಕ್ಷೇತ್ರದ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಚುನಾವಣೆಗೆ ನಿಂತ್ಕೊಂಡ್ರು ಆವಾಗ್ಲಿಂದ ಇವರಿಗೆ ಸ್ಟಾರ್ಟ್ ಆಯ್ತು. ಕುಮಾರಸ್ವಾಮಿನ ಮತ್ತೆ ದೇವೇಗೌಡರ ಭಯ ಅವ್ರಿಗೆ ಸ್ಟಾರ್ಟ್ ಆಯ್ತಾಗ ಆ ಭಯದಿಂದ ಈ ಕೃತ್ಯ ಎಸಗಿದ್ದಾರೆ. DK ಶಿವಕುಮಾರ್ ಕಾಲದಿಂದಲೂ ಹಿಂದಿನ ಭಾಗದಿಂದನೇ ಬಂದಿರೋದು. ಈ ಶಿವರಾಮೇಗೌಡ ಅಂತ ಇರೋ ವ್ಯಕ್ತಿ ತಲೆ ಹಿಡಿಯೋ ಕೆಲಸನೇ ಮಾಡ್ಕೊಂಡ್ ಬಂದಿರೋದು. ಶಿವರಾಮೇಗೌಡರನ್ನ ಯಾಕೆ ಸುಗಿಯುವಂತ ಮಹಿಳೆಯರು ಇವತ್ತು ನಾಳೆ ಸ್ಟಾರ್ಟ್ ಆಗ್ತಾರೆ. ಶಿವರಾಮೇಗೌಡ ಎಲ್ಲ ತುಪ್ಪಿಸ್ಕೊಂಡು ತಿರ್ತಾ ಇರೋದಲ್ಲ, ಜನಗಳ ಮುಂದೆ ಮಾಧ್ಯಮಗಳ ಮುಂದೆ ಬಂದು ತಾನು ಮಾಡಿರ್ತಕ್ಕಂಥ ತಪ್ಪನ್ನ ಒಪ್ಕೊಂಡು ರಾಜ್ಯದ ಜನತೆ ಕ್ಷಮೆ ಕೇಳಬೇಕು ಅಂತ ಈ ಮೂಲಕ ನಮ್ಮ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಪರವಾಗಿ ತಾಲೂಕು ಅಧ್ಯಕ್ಷರಾದ ಆರ್ ಮುನೇಗೌಡ ಮಾತನಾಡಿ, ಹಲವು ದಿನಗಳಿಂದ ರಾಜ್ಯದಲ್ಲಿ ಎಡಬಿಡದೆ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ದೇ ಚರ್ಚೆಯಾಗತೊಡಗಿದೆ. ಪೆನ್ ಡ್ರೈವ್ ಬಿಡುಗಡೆ ಹಿಂದೆ ಕಾಂಗ್ರೆಸ್ ಮುಖಂಡರು, ಅದರಲ್ಲೂ DCM DK ಶಿವಕುಮಾರ್ ಕೈವಾಡ ಇದೆ. ಅನಾವಶ್ಯಕವಾಗಿ ಹೆಣ್ಣು ಮಕ್ಕಳ ಮಾನ ಹರಾಜಾಗಲು DKಶಿನೇ ಕಾರಣ. ಮೊನ್ನೆಯೂ ದೇವರಾಜ ಗೌಡರೊಂದಿಗೆ DCM ಮಾತುಕತೆ ಆಡಿಯೋ ವೈರಲ್ ಆಗಿರೋದು ಇದಕ್ಕೆ ಪುಷ್ಟಿ ನೀಡುವಂತಾಗಿದೆ. ಹಾಗಾಗಿ ಅಂತವರ ಬಂಧನವಾಗದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಸಿದ್ದಾರೆ. ಸಾರ್ವಜನಿಕರಿಗೆ ಅದೊಂದು ವಿಚಿತ್ರವಾದಂಥ ಅಭಿವೃದ್ಧಿ ಮಾಡದೆ ಈ ಸರ್ಕಾರ ನುಣಿಸ್ಕೊಳ್ಬೇಕಾದ್ರೆ ಜನರ ಮನಸ್ಸನ್ನು ಬೇರೆ ಕಡೆ ಸೆಳೀಬೇಕು ಅನ್ನೋ ಉದ್ದೇಶದಿಂದ ಯಾವುದೋ ಒಂದು ಅಶ್ಲೀಲವಾದಂಥ ಮಹಿಳೆಯರ ಒಂದು ಚಿತ್ರಗಳನ್ನು ಬಿಡುಗಡೆ ಮಾಡಿ ಈ ರಾಷ್ಟ್ರದ ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡ ಅಪ್ಪಾಜಿ ಮತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಕುಮಾರಣ್ಣವ್ರನ್ನ ತೇಜೋವಧೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಮತ್ತು ನಮ್ಮ ಪಕ್ಷ NDA ಜೊತೆ ಮೈತ್ರಿ ಮಾಡಿಕೊಂಡಿರ್ತಕ್ಕಂಥ ಸಂದರ್ಭವನ್ನು ಅವ್ರು ಸಹಿಸೋಕ್ಕಾಗದೆ ಈ ರೀತಿಯಾಗಿ ಅವ್ರನ್ನ ಅಪಪ್ರಚಾರ ಮಾಡಿ ಅವರ ಒಂದು ಕುಟುಂಬನ ಮತ್ತು ಅವರ ಒಂದು ಪಕ್ಷವನ್ನು ಮುಗಿಸಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಮಾಡಿರ್ತಕ್ಕಂಥ ಈ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳಿಗೆ ನಾವು ವಿರೋಧವನ್ನು ವ್ಯಕ್ತಪಡಿಸಿ ಆ ನೈತಿಕ ಹೊಣೆ ಇವತ್ತು ಏನು ಹೆಣ್ಣು ಮಕ್ಕಳ ಬಗ್ಗೆ ವಿಚಿತ್ರವಾಗಿ ವಾಟ್ಸಾಪ್ನಲ್ಲಿ ಬಿಡೋಕ್ಕೆ ಸಹಕಾರ ಕೊಟ್ಟಂಥ DK ಶಿವಕುಮಾರ್ ಅವರು, ಅವ್ರ ಜೊತೆ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳಾಗಿರ್ತಂಥ ಸಿದ್ದರಾಮಣ್ಣವರು ಒಟ್ಟಿಗೆ ಇಬ್ಬರು ರಾಜೀನಾಮೆಯನ್ನು ಕೊಟ್ಟು ತಮ್ಮ ಮಾಡಿರ್ತಕ್ಕಂಥ ತಪ್ಪನ್ನು ಈ ರಾಜ್ಯದ ಜನತೆಯಲ್ಲಿ ಕ್ಷಮೆ ಕೇಳಬೇಕು ಅಂತೇಳಿ ಇವತ್ತು ನಾವು ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಪ್ರತಿಭಟನೆ ಮಾಡಿದ್ದೀವಿ. ಇನ್ನು ಇದೇ ಸಂದರ್ಭದಲ್ಲಿ JDS ಪಕ್ಷದ ಜಿಲ್ಲಾಧ್ಯಕ್ಷ ಬಿ ಮುನೇಗೌಡ, ರಾಜ್ಯ ಕಮಿಟಿಯ ಸದಸ್ಯ ಬೂದಿಗೆರೆಯ ಶ್ರೀನಾಥ್ ಗೌಡ, ಪ್ರಧಾನ ಕಾರ್ಯದರ್ಶಿ GA ರವೀಂದ್ರ, ಪುರಸಭಾ ಸದಸ್ಯರಾದ ನಾಗೇಶ್, YR ರುದ್ರೇಶ್ ಮತ್ತಿತರರು ಹಾಜರಿದ್ದರು. ಹರ್ಷಾಪಿ, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುವುದು. ಕೃಷ್ಣ ರುಕ್ಮಿಣಿ ಕಾಲೇಜು, ಸ್ಥಳ ಕೈಗಾರಿಕಾ ವಲಯ, ಹಳೆ RTO ಆಫೀಸ್ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಶ್ರೀ ರೇವಣ ಸಿದ್ದೇಶ್ವರ ಶಿಕ್ಷಣ ಸಂಸ್ಥೆಯ ಅಂಗಸಂಸ್ಥೆಯಾಗಿದ್ದು ಕಳೆದ 15 ವರ್ಷಗಳಿಂದ 100% ಫಲಿತಾಂಶ ನೀಡುತ್ತಾ ಸಾಗುತ್ತಿದೆ. 2024-25ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. PUC, ಕಾಮರ್ಸ್, EBACS, HEBA, ಆರ್ಟ್ಸ್, HEPS, ಡಿಗ್ರಿ, BCA, BCom, BA. ನಮ್ಮ ಕಾಲೇಜಿನ ವಿಶೇಷತೆಗಳೆಂದರೆ ಕೈಗೆಟುಕುವ ಶುಲ್ಕ, ಮೌಲ್ಯಾಧಾರಿತ ಶಿಕ್ಷಣ, ಪರಿಣಿತ ಉಪನ್ಯಾಸಕರ ವೃಂದ, ಉತ್ಸಾಹಭರಿತ ಕ್ಯಾಂಪಸ್, ಆಧುನಿಕ ತಂತ್ರಜ್ಞಾನದಿಂದ ಕೂಡಿದ ಆಡಿಯೋ ವಿಜುಯಲ್ ಕೊಠಡಿಗಳನ್ನು ಒಳಗೊಂಡಿದೆ. ವಿದ್ಯಾರ್ಥಿಗಳ ಪ್ರತಿಭೆಗೆ ತಕ್ಕಂತೆ ಪಠ್ಯೇತರ ಚಟುವಟಿಕೆಗಳಿಗೂ ವಿಶೇಷ ಆದ್ಯತೆ ನೀಡಲಾಗುತ್ತದೆ. ವಿಶೇಷ ಸೂಚನೆ: ಡಿಸ್ಟಿಂಕ್ಷನ್ಸ್ ಹೊಂದಿದ ವಿದ್ಯಾರ್ಥಿಗಳಿಗಾಗಿ ವಿಶೇಷ ರಿಯಾಯಿತಿಗಳು ಲಭ್ಯವಿದೆ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ.
ಕೃಷ್ಣ ರುಕ್ಮಿಣಿ ಕಾಲೇಜು, ಸ್ಥಳ ಕೈಗಾರಿಕಾ ವಲಯ, ಹಳೆ ಆರ್ಟಿಒ ಆಫೀಸ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9972856004, 9740461966. Another number 08156459051. ಹೆಣ್ಣು ಮಕ್ಕಳ ಭವಿಷ್ಯದ ಬುನಾದಿಯಾಗಿರುವ ಏಕೈಕ ಶಿಕ್ಷಣ ಸಂಸ್ಥೆ ಸೆಂಟ್ ಜೋಸೆಫ್ ಗೌರ್ಮೆಂಟ್ ಗರ್ಲ್ಸ್ ಪಿಯು ಕಾಲೇಜ್, ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ. ಗುಣಮಟ್ಟದ ಶಿಕ್ಷಣಕ್ಕೆ ಹೆಸರಾಗಿರುವ ಮಹಿಳಾ ಶಿಕ್ಷಣ ಸಂಸ್ಥೆ. ಎಲ್ಲ ವರ್ಗದ ಹೆಣ್ಣು ಮಕ್ಕಳಿಗಾಗಿ ಇರುವ ಏಕೈಕ ಕಾಲೇಜು. ಶಿಸ್ತುಬದ್ಧ ಕಲಿಕಾ ವಾತಾವರಣ, ಅನುಭವಿ ಶಿಕ್ಷಕ ವೃಂದ, ವಿಶಾಲವಾದ ತರಗತಿ ಕೊಠಡಿಗಳು, ಜಿಲ್ಲೆಯಲ್ಲಿಯೇ ಅತ್ಯುತ್ತಮವಾದ ಲ್ಯಾಬ್ ವ್ಯವಸ್ಥೆಯನ್ನ ಹೊಂದಿದೆ. ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಿಗೂ ಸಹ ಪ್ರೋತ್ಸಾಹ ನೀಡಲಾಗುತ್ತದೆ. ಹೆಣ್ಣು ಸಮಾಜಕ್ಕೆ ಹೊನ್ನು ಎಂಬ ನಾಣ್ಣುಡಿಯಂತೆ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಓದಿದ ನೂರಾರು ಮಂದಿ ವಿದ್ಯಾರ್ಥಿನಿಯರು ಹಲವಾರು ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುತ್ತಿರುವುದು ಈ ಶಿಕ್ಷಣ ಸಂಸ್ಥೆಯ ಹೆಗ್ಗಳಿಕೆಯಾಗಿದೆ. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ. ಸೆಂಟ್ ಜೋಸೆಫ್ ಗೌರ್ಮೆಂಟ್ ಗರ್ಲ್ಸ್ ಪಿಯು ಕಾಲೇಜ್, ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 08156270178. ಮೊಬೈಲ್ ಸಂಖ್ಯೆ 9741670812. Nandi Hillview International School is delighted to announce the starting of its campus from this academic year. The brand new extensive campus is situated on a 5.5-acre area at Ketanahalli Main Road, Hariharapura, Chikbalapur, which is just 5 kilometers away from Chikbalapur. Nandi Hillview International School follows both the CBSE and the state syllabus, which is carefully designed and prepared by academic experts keeping the learning standards in mind. Ultimately, Nandi Hillview International School aims to churn out truly global citizens of tomorrow who are fully equipped with all the basic life skills needed to survive, compete and excel in the challenging and ever-changing world. So come, join hands with Nandi family and make progress. ಬೆಸ್ಟ್ ಪಿಯು ಕಾಲೇಜ್, ನಂಬಿಕೆಗೆ ಮತ್ತೊಂದು ಹೆಸರೇ ಬೆಸ್ಟ್ ಪಿಯು ಕಾಲೇಜ್. ಸ್ಥಳ ಸಿಎಸ್ಐ ಆಸ್ಪತ್ರೆ ರಸ್ತೆ, ಚಿಕ್ಕಬಳ್ಳಾಪುರ. ನೀಟ್ 2023ರ ಪರೀಕ್ಷೆಯಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಪ್ರಥಮ 3 ವಿದ್ಯಾರ್ಥಿಗಳು ಉಚಿತ ವೈದ್ಯಕೀಯ ಸೀಟ್ಗಳನ್ನು ಪಡೆದಿದ್ದಾರೆ. ಎಕ್ಸಲೆಂಟ್ ರಿಸಲ್ಟ್ಸ್ ಇನ್ ಐಐಟಿ ಜೆಇಇ 2023. ಎಕ್ಸಲೆಂಟ್ ಪಿಯುಸಿ ರಿಸಲ್ಟ್ಸ್ ಇನ್ 2023. ಪಿಯುಸಿ 2024-25ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭ. ವಿಜ್ಞಾನ ವಿಭಾಗ ಪಿಸಿಎಂಬಿ ನೀಟ್ ಪ್ಲಸ್ ಸಿಇಟಿ, ಪಿಸಿಎಂಬಿ ಐಐಟಿ ಜೆಇಇ ಸಿಇಟಿ ಹಾಗೂ ಪಿಸಿಎಂಸಿ ಐಐಟಿ ಜೆಇಇ ಸಿಇಟಿ. ವಾಣಿಜ್ಯ ವಿಭಾಗ ಇಬಿಸಿಎಸ್ ಸಿಎ ಆರ್ ಫೌಂಡೇಶನ್. ಎಸ್ಎಸ್ಎಲ್ಸಿಯಲ್ಲಿ ಕನಿಷ್ಠ ಅಂಕಗಳನ್ನು ಪಡೆದಿರುವ ವಿದ್ಯಾರ್ಥಿಗಳನ್ನು ಸಹ ದಾಖಲಾತಿ ಮಾಡಿಕೊಂಡು ಸಾಧನೆಯ ದಾರಿ ತೋರಿಸುತ್ತಿರುವ ಏಕೈಕ ಕಾಲೇಜ್ ಬೆಸ್ಟ್ ಪಿಯು ಕಾಲೇಜ್. ವಿಶೇಷ ಸೂಚನೆ: ಟಾಪರ್ಸ್ಗಳಿಗೊಂದು ಸಂತಸದ ಸುದ್ದಿ, ಕೇವಲ 1 ರೂಗೆ ವರ್ಷದ ವಿದ್ಯಾಭ್ಯಾಸ. ಒಟ್ಟು ಸೀಟ್ಗಳು 10% ವಿದ್ಯಾರ್ಥಿಗಳಿಗೆ ಮಾತ್ರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9845634201. ಅನದರ್ ನಂಬರ್ 9535553012. ನಿಮ್ಮ ಮಕ್ಕಳ ಶೈಕ್ಷಣಿಕ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶ್ರೀ ವಿಷ್ಣುಪ್ರಿಯ ಪಿಯು ಮತ್ತು ಡಿಗ್ರಿ ಕಾಲೇಜು, ಜಡಲತಿಮ್ಮನಹಳ್ಳಿ, ನಂದಿಗೋಲ್ಡ್ ಸ್ಟೋರೇಜ್ ಹಿಂಭಾಗ, ಚಿಕ್ಕಬಳ್ಳಾಪುರ. 2024-25ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಪ್ರಥಮ ಪಿಯುಸಿ ವಿಜ್ಞಾನ ವಿಭಾಗ, ಪಿಸಿಎಂಬಿ ಪಿಸಿಎಂಸಿಎಸ್ ವಾಣಿಜ್ಯ ವಿಭಾಗ, ಇಬಿಎಎಸ್ ಇಬಿಎಸಿಎಸ್ ಡಿಗ್ರಿ, ಬಿಕಾಂ ಬಿಬಿಎ ಎಂಕಾಂ. 100% ಫಲಿತಾಂಶ.
ಸತತ 25 ವರ್ಷಗಳಿಂದ ಉತ್ತಮ ಶಿಕ್ಷಣವನ್ನ ನೀಡುತ್ತಾ ಸಮಾಜಕ್ಕೆ ಉದಯೋನ್ಮುಖ ಪ್ರತಿಭೆಗಳನ್ನ ಕೊಟ್ಟ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಕಾಲೇಜು ಶ್ರೀ ವಿಷ್ಣುಪ್ರಿಯ PU ಮತ್ತು ಡಿಗ್ರಿ ಕಾಲೇಜು. ವಿಷ್ಣುಪ್ರಿಯ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಶಾಲೆ LKGಯಿಂದ 10ನೇ ತರಗತಿಯವರೆಗೆ 2024-25ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಸ್ಥಳ ಹೊಸಹುಡ್ಯ ಕೇಶವಾರ ಅಂಚೆ, ಚಿಕ್ಕಬಳ್ಳಾಪುರ. ಚಿತ್ರಾವತಿ ಡ್ಯಾಂನಿಂದ ಬಾಗೇಪಲ್ಲಿ ಜನತೆಗೆ ನೀರನ್ನು ಶುದ್ಧೀಕರಿಸದೆ ಕಲುಷಿತ ನೀರನ್ನೇ ಸರಬರಾಜು ಮಾಡುತ್ತಿದ್ದಾರೆಂದು ಆರೋಪಿಸಿ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಾಗೇಪಲ್ಲಿ ಪಟ್ಟಣದ 23 ವಾರ್ಡುಗಳ ವ್ಯಾಪ್ತಿಯಲ್ಲಿ 25,000 ಜನಸಂಖ್ಯೆ ಹೊಂದಿದೆ. ಬಾಗೇಪಲ್ಲಿ ಪಟ್ಟಣದಿಂದ 6 ಕಿಲೋಮೀಟರ್ ದೂರದಲ್ಲಿರುವ ಚಿತ್ರಾವತಿ ಡ್ಯಾಂನಿಂದ ಪೈಪ್ಲೈನ್ ಮೂಲಕ ಬಾಗೇಪಲ್ಲಿ ಪುರಸಭೆಯ 16ನೇ ವಾರ್ಡಿನ ಸಂತೆ ಮೈದಾನದಲ್ಲಿರುವ ಕುಡಿಯುವ ನೀರು ಶುದ್ಧೀಕರಣ ಘಟಕದಲ್ಲಿ ವಿವಿಧ ಹಂತದಲ್ಲಿ ಶುದ್ಧೀಕರಿಸಲಾಗುತ್ತಿದೆ. ಆಲಂ ರಸಾಯನ ಮಿಶ್ರಣದಿಂದ ಶುಚಿಗೊಳಿಸಿದ ಶುದ್ಧ ನೀರನ್ನು ಪಟ್ಟಣದ ಎಲ್ಲ ವಾರ್ಡುಗಳಿಗೆ ಪೂರೈಸುವುದು ಪುರಸಭೆ ಅಧಿಕಾರಿಗಳ ಜವಾಬ್ದಾರಿ. ಪಟ್ಟಣದ ಎಲ್ಲ ನಾಗರಿಕರಿಗೂ ಚಿತ್ರಾವತಿ ಡ್ಯಾಂನ ನೀರೇ ಆಸರೆಯಾಗಿದೆ. ಆದರೆ ಸ್ಥಳೀಯ ಪುರಸಭೆ ಅಧಿಕಾರಿಗಳ ಹಾಗೂ ಸಿಬ್ಬಂದಿ ವರ್ಗದವರ ನಿರ್ಲಕ್ಷ್ಯ ಹಾಗೂ ಬೇಜವಾಬ್ದಾರಿಯಿಂದ ಶುದ್ಧೀಕರಣಗೊಳ್ಳದ ಕಲುಷಿತ ನೀರನ್ನೇ ಕುಡಿಯಲು ಸರಬರಾಜು ಮಾಡುತ್ತಿದ್ದಾರೆ. ಇನ್ನು ಕುಡಿಯುವ ನೀರು ಶುದ್ಧೀಕರಣ ಘಟಕದಲ್ಲಿ ಅಳವಡಿಸಿರುವ ಯಂತ್ರಗಳು ಕೆಟ್ಟು ನಿಂತು ತುಕ್ಕು ಹಿಡಿದಿವೆ. ಆಲಂ ರಾಸಾಯನ ಮಿಶ್ರಣ ಮಾಡುವ ತ್ಯಾಜ್ಯವನ್ನು ಬೇರ್ಪಡಿಸುವ ವಿಭಾಗಗಳಲ್ಲಿರುವ ಯಂತ್ರಗಳ ಕಾರ್ಯ ಸ್ಥಗಿತಗೊಂಡು ವರ್ಷಗಳೇ ಕಳೆದಿವೆ. ಹೀಗೆ ಎಲ್ಲ ಯಂತ್ರಗಳು ಕೆಟ್ಟು ನಿಂತ ಪರಿಣಾಮ ಶುದ್ಧೀಕರಣ ಘಟಕದಲ್ಲಿ ಅವ್ಯವಸ್ಥೆಗಳು ತಾಂಡವವಾಡುತ್ತಿವೆ. ಇನ್ನು ಈ ಬಗ್ಗೆ ದೂರು ಕೊಟ್ಟರೂ ಸಹ ಅಧಿಕಾರಿಗಳು ತಲೆ ಕೆಡಿಸಿಕೊಳ್ಳುತ್ತಿಲ್ಲ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಾಗೇಪಲ್ಲಿ ಪುರಸಭೆಯವರು ಕುಡಿಯೋ ನೀರು ಅಂತ ಹೇಳಿ ಸಪ್ಲೈ ಮಾಡ್ತಾರೆ, 15 ದಿವಸಕ್ಕೆ ಸತ್ತು ಕೊಡ್ತಾರೆ. ಇದು ಎಷ್ಟು ಕಲುಷಿತ ನೀರು ಅಂದ್ರೆ ದನಗಳು ಕೂಡ ಅದನ್ನ ಅವತ್ತು ಕುಡಿಯೋದಿಲ್ಲ, ಮಾರನೇ ದಿವಸ ಅಥವಾ ಮಾರನೇ ದಿವಸ ಏನಾದ್ರು ಕುಡಿಬೋದು ಅಷ್ಟೇ. ಇಂಥ ನೀರನ್ನು ಇವ್ರು ಬಿಡ್ತಾರೆ. ನಾವು ಯಂತ್ರಗಳು ಕೆಟ್ಟಿವೆ ಅಂತ ಹೇಳ್ತಾರೆ. ಇದನ್ನ ಕೇಳೋ ಪುರಸಭೆ ಯಾರು ಇದಾರಲ್ಲ, ಮುನ್ಸಿಪಲ್ ಕೌನ್ಸಿಲರ್ಸ್, ಇವರೇನು ನಿದ್ದೆ ಮಾಡ್ತಾ ಇದಾರೋ ಏನು ಅಂತ ಯಾರು ಗೊತ್ತಾಗ್ತಾನೆ. ಹೋಗ್ಲಿ ಅಂತೇಳಿ ಸಂಬಂಧಪಟ್ಟ ಅಡ್ಮಿನಿಸ್ಟ್ರೇಟಿವ್ ಆಫೀಸರು ಇದಾರಲ್ಲ, ಜಿಲ್ಲಾ ಇವರು ಅಸಿಸ್ಟೆಂಟ್ ಕಮಿಷನರು, ಅವ್ರಿಗೆ ನಾವು ಮನವಿ ಮಾಡಿದ್ರು ಕೂಡ ಅವ್ರು ಕೂಡ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾರೆ. ಆಲಂ ಹಾಕ್ತೀವಿ ಅಂತಾರೆ, ಅದಕ್ಕೆ ದುಡ್ಡು ಖರ್ಚು ಮಾಡ್ತಾರ. ಅವರು ಯಾವ ತರ ಖರ್ಚು ಮಾಡ್ತಾ ಇದಾರೆ ಅನ್ನೋದು ಇದ್ರ ಬಗ್ಗೆ ಉಸ್ತುವಾರಿ ಕೂಡ ಮಾಡ್ತಾ ಇಲ್ಲ. ಈ ಕಳೆದ 3 ತಿಂಗಳಿಂದ ಇದು ಮುಂದುವರಿತಾನೆ ಇದೆ. ಇದುವರೆಗೂ ಯಾವುದೇ ಆಕ್ಷನ್ ಇಲ್ಲ. ಹೀಗಾದ್ರೆ ಹೇಗೆ? ಈಗೇನಾದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಿ ಜನರಿಗೆ ನ್ಯಾಯ ಕೊಡ್ತಾರ, ಅಥವಾ ನಾವೇನಾದ್ರೂ ಸಂಬಂಧಪಟ್ಟ ನ್ಯಾಯಾಲಯ ಮೊಕದ್ದಮೆ ಹೂಡಿ ಏನಾದರೂ ನ್ಯಾಯ ತಗೊಳ್ಬೇಕಾಗುತ್ತಾ? ಇದನ್ನು ಅವರೇ ನಿರ್ಧರಿಸಬೇಕು. ಪಿ ಮಂಜುನಾಥ ರೆಡ್ಡಿ, MMTV ನ್ಯೂಸ್, ಬಾಗೇಪಲ್ಲಿ. ಶಿಡ್ಲಘಟ್ಟ ತಾಲೂಕಿನಲ್ಲಿ ಕುಡಿಯುವ ನೀರು ಪೂರೈಕೆ ಮಾಡಲು ಮತ್ತು ಮಳೆ ಸಹಿತ ಪ್ರಾಕೃತಿಕ ವಿಪತ್ತುಗಳ ಮಾಹಿತಿ ನೀಡಲು 24/7 ಸಹಾಯವಾಣಿ ಕೇಂದ್ರವನ್ನು ತೆರೆಯಲಾಗಿದೆ ಎಂದು ತಹಸೀಲ್ದಾರ್ BN ಸ್ವಾಮಿ ಹೇಳಿದರು. 24x7 ಸಹಾಯವಾಣಿ ಕೇಂದ್ರವನ್ನು ತೆರೆಯುವ ವಿಚಾರವಾಗಿ MMTV ಪ್ರತಿನಿಧಿಯೊಂದಿಗೆ ತಹಶೀಲ್ದಾರ್ BN ಸ್ವಾಮಿ ಮಾತನಾಡಿ, ಈಗಾಗಲೇ ತಾಲೂಕಿನಲ್ಲಿ ಮಳೆ ಬೀಳುವ ಮುನ್ಸೂಚನೆಯನ್ನು ಹವಾಮಾನ ಇಲಾಖೆ ನೀಡಿದೆ. ಮಳೆಯಿಂದ ಯಾವುದೇ ರೀತಿಯ ಅನಾಹುತ ಸಂಭವಿಸಿದರೂ ಸಹ ಸಾರ್ವಜನಿಕರ ಮಾಹಿತಿಗಾಗಿ ಸಹಾಯವಾಣಿ ಕೇಂದ್ರವನ್ನು ತೆರೆಯಲಾಗಿದೆ ಎಂದರು.
ಶಿಡ್ಲಘಟ್ಟ ತಾಲೂಕಿನ 11 ಗ್ರಾಮಗಳಲ್ಲಿ ಹಾಗೂ ನಗರದ M2 ಬೋರ್ವೆಲ್ಗಳ ಮೂಲಕ ಕುಡಿಯುವ ನೀರು ಪೂರೈಕೆ ಮಾಡಲು ಈಗಾಗಲೇ ಕ್ರಮ ಕೈಗೊಳ್ಳಲಾಗಿದೆ. ಎಲ್ಲಿಯೂ ಸಹ ಟ್ಯಾಂಕರ್ ಮೂಲಕ ನೀರು ಸರಬರಾಜು ಮಾಡಿಲ್ಲ ಎಂದು ಸ್ಪಷ್ಟಪಡಿಸಿದರು. ಈಗ ಮಾನ್ಯ ಜಿಲ್ಲಾಧಿಕಾರಿಗಳ ಹಾಗೂ ಕೇಂದ್ರ ಸರ್ಕಾರದ ನಿರ್ದೇಶನದಂತೆ ಮಳೆ ಸಂಭವ ಆಗ್ತಿದ್ದು ಎಲ್ಲೂ ಅವಘಡ ಆಗಬಾರ್ದು. ಅವಘಡ ಆದರೂ ಕೂಡ ಕೂಡಲೇ ನಾವು ಜಿಲ್ಲಾಡಳಿತ ತಾಲೂಕು ಆಡಳಿತ ಸ್ಪಂದಿಸಬೇಕು ಅನ್ನೋ ಒಂದು ದೃಷ್ಟಿಯಿಂದ 24/7 ಒಂದು ಸಹಾಯವಾಣಿ ಕೇಂದ್ರನ ತೆರಲಿಕ್ಕೆ ನಿರ್ದೇಶನ ನೀಡಿದ್ದಾರೆ. ಅದರಂತೆ ನಾವು ಸಹಾಯವಾಣಿ ಕೇಂದ್ರನ ತೆರೆದಿದ್ದೀವಿ. ಯಾರೇ ಆಗಲಿ ಕುಡಿಯ ನೀರಿಗೆ ಸಂಬಂಧಪಟ್ಟಂತೆ ಇರ್ಬೋದು ಅಥವಾ ಮಳೆಯಿಂದ ಯಾವುದೇ ಒಂದು ಹಾನಿ ಅವಘಡ ಸಂಬಂಧಿಸಿದಲ್ಲಿ ತಾವು ಕೂಡಲೇ ಸಂಪರ್ಕಿಸ್ಬೋದು ನಮ್ಮ ತಾಲೂಕು ಆಡಳಿತನ. ಸೊ ನಾವು ಅದಕ್ಕೆ ಸ್ಪಂದಿಸ್ತೀವಿ. ಈಗಾಗಲೇ ಕುಡಿಯ ನೀರಿಗೆ ಸಂಬಂಧಪಟ್ಟಂತೆ ನಮ್ಮಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ 11 ಗ್ರಾಮಗಳಲ್ಲಿ ಕುಡಿಯ ನೀರನ್ನ ಖಾಸಗಿ ಕೊಳವೆ ಬಾವಿಗಳಿಂದ ತೊಂದರೆ ಇರುವಂಥ ಗ್ರಾಮಗಳಿಗೆ ಖಾಸಗಿ ಕೊಳವೆ ಬಾವಿಗಳಿಂದ ಸಂಪರ್ಕ ಪಡೆದು ಸೊ ಅವ್ರುಗಳಿಗೆ ಮಾಸಿಕ 18,000 ಅಂತೆ ಒಪ್ಪಂದ ಮಾಡಿಕೊಂಡು ಅವರಿಂದ ನೀರನ್ನು ಒದಗಿಸ್ತಾ ಇದ್ದೀವಿ. ಹಾಗೆಯೇ ನಗರ ಪ್ರದೇಶದಲ್ಲಿ 8 ಖಾಸಗಿ ಕೊಳವೆ ಬಾವಿಗಳಿಂದ ನಾವು ಒಪ್ಪಂದ ಮಾಡಿಕೊಂಡು ನೀರನ್ನು ಪಡಿತಾ ಇದ್ದೀವಿ. ಸೊ ಎಲ್ಲೂ ಕೂಡ ಟ್ಯಾಂಕರ್ ಮೂಲಕ ನೀರನ್ನು ಸಪ್ಲೈ ಮಾಡ್ತಿಲ್ಲ. ಸೊ ಹಾಗಾಗಿ ಏನಾದರೂ ಮೋಟ್ರ್ ಕೆಟ್ಟೋದಾಗ ಅಥವಾ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳಾದಾಗ 1 ದಿನ 2 ದಿನ ಮಟ್ಟಿಗೆ ಗ್ರಾಮ ಪಂಚಾಯಿತಿಯವರೇ ಅಲ್ಲಿ ಆ ಗ್ರಾಮಗಳಲ್ಲಿ ನೀರನ್ನ ಒದಗಿಸಿರ್ತಾರೆ. ಆದರೆ ಕಂಟಿನ್ಯೂಸ್ ಆಗಿ ಯಾವುದೇ ನಾವು ಟ್ಯಾಂಕರ್ ಮೂಲಕ ನೀರನ್ನು ಒದಗಿಸ್ತಾ ಇಲ್ಲ. ಕೇವಲ ಖಾಸಗಿ ಕೊಳವೆ ಬಾವಿಗಳಲ್ಲೇ ಎಲ್ಲರಿಗೂ ನೀರನ್ನ ಒದಗಿಸ್ತಾ ಇದ್ದೀವಿ. ಹಾಗೆ ಮುಂದುವರೆದು ತಾಲೂಕಿನಲ್ಲಿ ಬರ ಪರಿಹಾರಕ್ಕೆ ಸಂಬಂಧಿಸಿದಂತೆ ಸರ್ಕಾರದ ನಿರ್ದೇಶನದಂತೆ ಈಗಾಗಲೇ ಕ್ರಮ ಕೈಗೊಳ್ಳಲಾಗಿದೆ. ಸರ್ಕಾರವೂ ಸಹ ಫ್ರೂಟ್ ತಂತ್ರಾಂಶದಲ್ಲಿ ನೋಂದಣಿಯಾಗಿರುವ ರೈತರ ಖಾತೆಗಳಿಗೆ ನೇರವಾಗಿ ಬರ ಪರಿಹಾರದ ಹಣವನ್ನು ಜಮೆ ಮಾಡುವ ಕೆಲಸವನ್ನು ಮಾಡುತ್ತಿದೆ. ಕೆಲವೊಂದು ತಾಂತ್ರಿಕ ದೋಷಗಳನ್ನು ನಿವಾರಿಸಿ ರೈತರಿಗೆ ಅನುಕೂಲ ಕಲ್ಪಿಸಲಾಗಿದೆ ಎಂದರು. ಬರ ಪರಿಹಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾವು ಸರ್ಕಾರ DBT ಮೂಲಕ ಹಣನ ಸಂದಾಯ ಮಾಡ್ತಿದೆ. ಮೊದಲನೇ ಕಂತು. ಸೊ ಕೆಲವೊಬ್ಬರದ್ದು ಮಿಸ್ಮ್ಯಾಚ್ ಇರುವಂಥದ್ದು 222 ನನ್ನ ಲಾಗಿನ್ಗೆ ಬಂದಿದೆ. ಅದು ಕೂಡ ಇವತ್ತು ಕ್ಲಿಯರ್ ಆಗಿದೆ. ಸೊ ಅದನ್ನು ಮಾಡ್ತಾಯಿದ್ದೀವಿ. ಮುಂದಿನ ದಿನಗಳಲ್ಲಿ ಸರ್ಕಾರ ಯಾವುದೇ ಅನುದಾನ ಬಂದರೂ ಅವರುಗಳಿಗೆ ಫ್ರೂಟ್ಸು ರಿಜಿಸ್ಟರ್ ಆಗಿರೋದ್ರಿಂದ ನೇರವಾಗಿ ಅವರ ಖಾತೆಗೆ ಜಮಾ ಆಗ್ತದೆ. ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಚುನಾವಣೆಗೆ ಸಂಬಂಧಿಸಿದಂತೆ ಈಗಾಗಲೇ ನೀತಿ ಸಂಹಿತೆ ಜಾರಿಯಲ್ಲಿದ್ದು ಕ್ಷೇತ್ರದ ಗಡಿಗೆ ಹೊಂದಿಕೊಂಡಿರುವ ಚಿಲಕಲ ನೆರಪಿನಲ್ಲಿ ಚೆಕ್ ಪೋಸ್ಟ್ ತೆರೆಯಲಾಗಿದೆ ಎಂದು ದಂಡಾಧಿಕಾರಿಗಳು ಚುನಾವಣೆಗೆ ಸಂಬಂಧಿಸಿದಂತೆ ರಾಜಕೀಯ ಸಭೆ ಸಮಾರಂಭ ನಡೆಸಲು ಪೂರ್ವ ಅನುಮತಿಯನ್ನು ಪಡೆಯಲು ರಾಜಕೀಯ ಮುಖಂಡರುಗಳಿಗೆ ಸೂಚನೆ ಸಹ ನೀಡಲಾಗಿದೆ ಎಂದರು. ತಮೀಂ ಪಾಷಾ, MMTV ನ್ಯೂಸ್, ಶಿಡ್ಲಘಟ್ಟ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುವುದು. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ ಸಾಯಿ ಇಂಟರ್ನ್ಯಾಷನಲ್ ರೆಸಿಡೆನ್ಸಿಯಲ್ ಸ್ಕೂಲ್, ಬಶೆಟ್ಟಹಳ್ಳಿ ಗೇಟ್, ಶಿಡ್ಲಘಟ್ಟ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. ತಾಲೂಕಿನಲ್ಲಿಯೇ ICSE ಪಠ್ಯಕ್ರಮ ಹೊಂದಿರುವ ಏಕೈಕ ಶಾಲೆ. 2024-25ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭ. 5ರಿಂದ 10ನೇ ತರಗತಿವರೆಗೆ ಹಾಸ್ಟೆಲ್ ದಾಖಲಾತಿಗಳು ಸಹ ಪ್ರಾರಂಭವಾಗಿದೆ. ಉತ್ತಮ ಶೈಕ್ಷಣಿಕ ತರಗತಿಗಳು, ಮನರಂಜನೆ ಮತ್ತು ಕೌಶಲ್ಯಾಭಿವೃದ್ಧಿಗೆ ಒತ್ತು, ಉಚಿತ ಸಾರಿಗೆ ಸೌಲಭ್ಯ, ವಿಶಾಲವಾದ ವಸತಿ ಕೊಠಡಿಗಳು, ಬಾಲಕ ಬಾಲಕಿಯರಿಗೆ ಪ್ರತ್ಯೇಕ ಕೊಠಡಿ ಸೌಲಭ್ಯವಿದೆ. ಶುಚಿ, ರುಚಿ ಹಾಗೂ ಆರೋಗ್ಯಕರ ಊಟ, ತುರ್ತು ಸಂದರ್ಭದಲ್ಲಿ ವೈದ್ಯಕೀಯ ಸೌಲಭ್ಯ, ದಿನದ 24 ಗಂಟೆಯೂ ಸಹ ಮಕ್ಕಳ ಸುರಕ್ಷತೆಯ ಮೇಲೆ ನಿಗಾ ವಹಿಸಲಾಗುವುದು. ಅತ್ಯುತ್ತಮ CISCE ಡೇ ಸ್ಕಾಲರ್ಶಿಪ್ ಮತ್ತು ಬೋರ್ಡಿಂಗ್ ಹೊಂದಿದೆ. ಇನ್ನೇಕೆ ತಡ, ನಿಮ್ಮ ಮಗುವಿನ ಶೈಕ್ಷಣಿಕ ಭವಿಷ್ಯಕ್ಕಾಗಿ ಅತ್ಯುತ್ತಮವಾದ ಶಿಕ್ಷಣ ಸಹಿತ ವಸತಿ ಸೌಲಭ್ಯವನ್ನು ಉಡುಗೊರೆಯಾಗಿ ನೀಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9902148504, ಮತ್ತೊಂದು 7026148504, ಮಗದೊಂದು 7090148504. ಮಾನಸ ಆಸ್ಪತ್ರೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು,
ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಸಾಯಿ ನೇಹಾ ಟೈರ್ ಸೊಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, HB ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, BB ರಸ್ತೆ, NS7 ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಸಿಯೆಟ್ ಹಾಗೂ ಅಪೋಲೋ ಸೇರಿದಂತೆ ಎಲ್ಲಾ ಬ್ರಾಂಡ್ಗಳ ಟೈರ್ಗಳು ಟ್ರಕ್ಸ್ ಆಡ್ ಬ್ಲೂ ದೊರೆಯುತ್ತವೆ. ಅತ್ಯಾಧುನಿಕ ತಂತ್ರಜ್ಞಾನ ಯಂತ್ರಗಳಿಂದ ಎಲ್ಲಾ ಮಾದರಿ ಟೈರ್ಗಳನ್ನು ರೀಟ್ರೇಡ್ ಮಾಡಲಾಗುತ್ತದೆ. ಟ್ರಕ್, ಬಸ್, ಕಾರ್ಗಳಿಗೆ 3D ಅಲೈಟ್ಮೆಂಟ್ ಮಾಡಲಾಗುವುದು. ಅಲ್ಲದೆ ಎಲ್ಲಾ ವಾಹನಗಳ ಬ್ಯಾಟರಿಗಳು ಎಮಿಷನ್ ಟೆಸ್ಟ್, ಎಲ್ಲಾ ಮೋಟಾರ್ ವೆಹಿಕಲ್ಸ್ ಇನ್ಶೂರೆನ್ಸ್, ಎಂಜಿನ್ ಡಿಕಾರ್ಬನೈಸೇಷನ್ ಮಾಡಲಾಗುವುದು. ಇನ್ನೇಕೆ ತಡ, ಒಮ್ಮೆ ಭೇಟಿ ಕೊಡಿ. ಸಾಯಿ ನೇಹಾ ಟೈರ್ ಸೊಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, HB ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, BB ರಸ್ತೆ, NS7 ಚಿಕ್ಕಬಳ್ಳಾಪುರ. ಬಾಗೇಪಲ್ಲಿ ಜನತೆಗೊಂದು ಸುವರ್ಣ ಅವಕಾಶ. ಆದ್ಯ ಸ್ಕ್ಯಾನಿಂಗ್ ಪಾಯಿಂಟ್, ರಿಯಾಯಿತಿ ದರದಲ್ಲಿ ಆರೋಗ್ಯ ತಪಾಸಣೆ. ಸ್ಥಳ DVG ರೋಡ್, 21ನೇ ವಾರ್ಡ್, ನಿಯರ್ ಕೋರ್ಟ್ ಕಾಂಪ್ಲೆಕ್ಸ್, ಬಾಗೇಪಲ್ಲಿ. ನಮ್ಮಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಕೂಡಿದ CT ಸ್ಕ್ಯಾನ್, ಎಕ್ಸ್ರೇ, ಅಲ್ಟ್ರಾಸೌಂಡ್, ಮೆಡಿಕಲ್ ಲ್ಯಾಬೋರೇಟರಿ, ಫಿಸಿಯೋಥೆರಪಿ, ECG, 2D ಇಕೋ ಟೆಸ್ಟ್, ENT ಕನ್ಸಲ್ಟೇಷನ್ ಹಾಗೂ ಸ್ಪೆಷಾಲಿಟಿ ಕನ್ಸಲ್ಟೇಷನ್ಗಳು ಲಭ್ಯ. ವಿಶೇಷ ಸೂಚನೆ: CT ಸ್ಕ್ಯಾನ್, ಎಕ್ಸ್ರೇ, ಲ್ಯಾಬೋರೇಟರಿ ಸೌಲಭ್ಯವು ದಿನದ 24 ಗಂಟೆಯೂ ದೊರೆಯುತ್ತದೆ ಹಾಗೂ ಹೋಮ್ ಕಲೆಕ್ಷನ್ ಸರ್ವಿಸ್ ಸಹ ಲಭ್ಯ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ. ಆದ್ಯ ಸ್ಕ್ಯಾನಿಂಗ್ ಪಾಯಿಂಟ್, ಸ್ಥಳ DVG ರೋಡ್, 21ನೇ ವಾರ್ಡ್, ನಿಯರ್ ಕೋರ್ಟ್ ಕಾಂಪ್ಲೆಕ್ಸ್, ಬಾಗೇಪಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 6362197377. ಕಾವೇರಿ ಬೋರ್ವೆಲ್ಸ್. ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಗಲ್ ಪಾತೂರು ಅಂಬರೀಶ್ ರವರು ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಸಮಸ್ತ ರೈತ ಬಾಂಧವರಿಗೆ ಬೋರ್ವೆಲ್ ಇತಿಹಾಸದಲ್ಲಿಯೇ ಹಿಂದೆಂದೂ ಕಾಣದ ಅತ್ಯಾಕರ್ಷಕ ರಿಯಾಯಿತಿಗಳನ್ನು ಕೊಡುತ್ತಿದ್ದಾರೆ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮ್ಮ ಭೂಮಿಯಲ್ಲಿಯೇ ಬೋರ್ವೆಲ್ ಪಾಯಿಂಟ್ ಮಾಡಿಕೊಟ್ಟು ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮಗೆ ಬೋರ್ವೆಲ್ ಕೊಡಿಸಿಕೊಡುತ್ತೇವೆ. ನಮ್ಮ ರೈತ ಬಾಂಧವರಿಗೆ ಮತ್ತೊಂದು ಸಂತಸದ ಸುದ್ದಿ ಎಂದರೆ, ಆಕಸ್ಮಿಕವಾಗಿ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೈಲೂರ್ ಆದಲ್ಲಿ ಬೋರ್ವೆಲ್ ನಿಂತ ಸ್ಥಳದಲ್ಲೇ ಒಟ್ಟು ಮೊತ್ತದಲ್ಲಿ ಅರ್ಧದಷ್ಟು ಹಣ ವಾಪಸ್ ಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ಸ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಇರೋದಿಲ್ಲ. ಮತ್ತು ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಅನ್ನದಾತ ಬಾಂಧವರಿಗೆ ಹೆಚ್ಚಿನ ಹೊರೆಯಾಗದಂತೆ ಮಾರುಕಟ್ಟೆ ಬೆಲೆಯಲ್ಲಿ ಕೇಸಿಂಗ್ ಹಾಕಿಸಿಕೊಡುತ್ತೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಿಮ್ಮ ಯುವ ರೈತ ಬಾಂಧವ ಅಡ್ಗಲ್ ಪಾತೂರು ಅಂಬರೀಶ್. ಜೀವನದಲ್ಲಿ ಜಿಗುಪ್ಸೆ ಹೊಂದಿ ಕುಡಿತದ ಚಟಕ್ಕೆ ದಾಸನಾಗಿ ವೃದ್ಧನೊಬ್ಬ ಸಾವಿಗೆ ಶರಣಾಗಿರುವ ಘಟನೆ ಗೌರಿಬಿದನೂರಿನಲ್ಲಿ ನಡೆದಿದೆ. ಗೌರಿಬಿದನೂರು ನಗರಸಭೆಯ ವ್ಯಾಪ್ತಿಯಲ್ಲಿನ ಗೊಟಕನಾಪುರದ ನಿವಾಸಿ 65 ವರ್ಷದ ಬಾಲಪ್ಪ ಆರೋಗ್ಯ ಸರಿಯಿಲ್ಲದೆ ಜೀವನದಲ್ಲಿ ಬೇಸತ್ತು ಕುಡಿತದ ಚಟಕ್ಕೆ ಬಿದ್ದು ಸಾವಿಗೆ ಶರಣಾದ ಘಟನೆ ಗೊಟಕನಾಪುರದ ಸಮೀಪ ವಿಜಯೇಂದ್ರ ಬಾಬುರವರ ಮಾವಿನ ತೋಟದಲ್ಲಿ ನಡೆದಿದೆ. ಬಾಲಪ್ಪನಿಗೆ ಕುಡಿತದ ಚಟದಿಂದ ಆರೋಗ್ಯ ಸರಿ ಇರಲಿಲ್ಲ. ವಿಪರೀತವಾದ ಕುಡಿತದ ಚಟವಿತ್ತು. ನಾನು ನನ್ನ ಅಕ್ಕನನ್ನು ನೋಡಲು ಹಿಂದೂಪುರಕ್ಕೆ ದಿನಾಂಕ 6ರಂದು ಹೋಗಿದ್ದೆ. ಇಂದು ಮುಂಜಾನೆ ಗ್ರಾಮಸ್ಥರು ನಮ್ಮ ತಂದೆ ಸಾವಿಗೆ ಶರಣಾಗಿದ್ದಾರೆಂದು ಬಾಲಪ್ಪನ ಮಗನಾದ ಗಂಗರಾಜು ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾನೆ. ಗೌರಿಬಿದನೂರು ನಗರ ಠಾಣೆಯ ಪೊಲೀಸರು ದೂರನ್ನು ದಾಖಲಿಸಿಕೊಂಡು ತನಿಖೆ ಮುಂದುವರೆಸಿದ್ದಾರೆ. ಸಮೀರಾಚಾರಿ, MMTV ನ್ಯೂಸ್, ಗೌರಿಬಿದನೂರು. ಆಹಾರ ಅರಸಿ ನಾಡಿನತ್ತ ಮುಖ ಮಾಡಿದ ವಾನರರು, ಹೆಚ್ಚಾದ ಮಂಗಗಳ ಹಾವಳಿ, ಬೇಸತ್ತ ಸಾರ್ವಜನಿಕರು. ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಪ್ರಕರಣ, DCM DKಶಿ ವಿರುದ್ಧ ಆಕ್ರೋಶ, JDSನಿಂದ ಪ್ರತಿಭಟನೆ. ಕೆಟ್ಟು ನಿಂತಿರುವ ಯಂತ್ರೋಪಕರಣಗಳು, ಕಲುಷಿತ ನೀರು ಸರಬರಾಜು, ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರ ಆಕ್ರೋಶ. ಕುಡಿಯುವ ನೀರು ಪೂರೈಕೆ, ಪ್ರಾಕೃತಿಕ ವಿಪತ್ತು ಮಾಹಿತಿ, 24 ಗಂಟೆಗಳ ಸಹಾಯವಾಣಿ ಪ್ರಾರಂಭ. ತಹಸೀಲ್ದಾರ್ BN ಸ್ವಾಮಿ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ MMTV ನ್ಯೂಸ್.
News.